ಸೌಜನ್ಯ ಪ್ರಕರಣದಲ್ಲಿ ನಿಜಕ್ಕೂ ನ್ಯಾಯ ಸಿಗುತ್ತಾ? ದೊಡ್ಡ ಮನುಷ್ಯರು ಹೆಜ್ಜೆ ಹೆಜ್ಜೆಗೂ ಕೋರ್ಟ್ ಕದ ತಟ್ಟಿ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿ ನೀಡಿ ದಿಕ್ಕು ತಪ್ಪಿಸ್ತಾ ಇರಬೇಕಾದ್ರೆ ನ್ಯಾಯ ಸಿಗೋದು ಸಾಧ್ಯನಾ ಅನ್ನೋ ಅನುಮಾನ ಸಹಜ. ಇಷ್ಟೇ ಅಲ್ಲದೆ ಘಟನೆ ನಡೆದು ಇಷ್ಟು ವರ್ಷಗಳಾದ ಮೇಲೆ ನಿಜವಾದ ತಪ್ಪಿತಸ್ಥರು ಸಿಗೋದಕ್ಕೆ ಸಾಧ್ಯನಾ ಅನ್ನೋ ಅನುಮಾನಗಳಿದ್ದವರು ನೋಡಲೇಬೇಕಾದ ವಿಡಿಯೋ ಇದು. ಈ ಅನುಮಾನಗಳನ್ನ ನಿವಾರಿಸೋ ಸಲುವಾಗಿ ಧರ್ಮಸ್ಥಳದಲ್ಲಿ ನಡೆದಂತದ್ದೇ ಇನ್ನೊಂದು ವಿಶೇಷ ಪ್ರಕರಣವನ್ನ ಇವತ್ತು ಆಫ್ ದ ರೆಕಾರ್ಡ್ ನಿಮ್ಮ ಮುಂದೆ ಇರ್ತಾ ಇದೆ. ಸೌಜನ್ಯ ಪ್ರಕರಣ ಮುಗಿದ ಅಧ್ಯಾಯ ಅಂತ ಶರ ಬರೆಯೋಕೆ ಹೊರಟವರಿಗೆ ಈ ವಿಡಿಯೋ ಎಚ್ಚರಿಕೆಯ ಗಂಟೆ. ಸೌಜನ್ಯ ಪ್ರಕರಣದ ಹೋರಾಟ ನಿರಂತರವಾಗಿ ನಡೀತಾನೇ ಇವೆ. ಹಾಗೇನೆ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪ್ರಭಾವಿಗಳು ನಿತ್ಯ ನಿರಂತರ ಪ್ರಯತ್ನಗಳನ್ನ ಮಾಡ್ತಾನೇ ಇದ್ದಾರೆ. ಆದರೆ ಎಂತಹ ಸಂದರ್ಭದಲ್ಲಿಯೂ ಎದೆಗುಂದದೆ, ಪ್ರಭಾವಿಗಳು ನೀಡುವ ಆಮಿಷಗಳಿಗೆ ಕೈ ಚಾಚದೆ, ಬೆದರಿಕೆಗಳಿಗೆ ಬಗ್ಗದೆ, ಕಿರುಕುಳಗಳಿಗೆ ಕುಗ್ಗದೆ ಜಸ್ಟಿಸ್ ಫಾರ್ ಸೌಜನ್ಯ ತಂಡ ಗಟ್ಟಿ ಗುಂಡಿಗೆಯೊಂದಿಗೆ ನಿರಂತರ ಹೋರಾಟ ಮಾಡ್ತಾನೆ ಬಂದಿದೆ. ಯಾವ ಹೆಣ್ಮಕ್ಳು ಆತರ ನೋಡ್ತಾರೆ ಸರ್? ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿಪ್ಪ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು? ಆತರ ಅದಕ್ಕೆ ನ್ಯಾಯ ಕೇಳಕ್ ಬಂದ ತಪ್ಪ ಸರ್ ನಮ್ದೆಲ್ಲ. ಇವೆಲ್ಲ ನಿಮಗೆ ಗೊತ್ತಿರೋ ವಿಚಾರಗಳೇ. ಆದ್ರೆ ಇತಿಹಾಸದ ಪುಟ ಸೇರಿರುವ ಇಂಥದ್ದೇ ಮತ್ತೊಂದು ಪ್ರಕರಣದಲ್ಲಿ ಆರೋಪಿಗಳು ಪತ್ತೆಯಾದ ರೀತಿ, ಅಲ್ಲಿ ಪೊಲೀಸರು ಮಾಡಿದಂತಹ ಫಜೀತಿ ಮತ್ತು ಧರ್ಮದ ಹೆಸರು ಹೇಳ್ತಾ ಬಿಳಿ ಬಟ್ಟೆ ಹಾಕಿಕೊಂಡು ಓಡಾಡುವವರ ದುರ್ನೀತಿ ಅದ್ಯಾವ ಮಟ್ಟಿಗಿತ್ತು ಅನ್ನೋದನ್ನ ಆಫ್ ದ ರೆಕಾರ್ಡ್ ನಿಮಗೆ ಇವತ್ತು ತಿಳಿಸಿಕೊಡಲಿದೆ. ಕೇರಳದಲ್ಲಿ ನಡೆದ ಆ ಪ್ರಕರಣದಲ್ಲೂ ಸೌಜನ್ಯ ಮೇಲೆ ಆದಂತದ್ದೇ ಅನಾಚಾರ ನಡೆದಿತ್ತು. ಆದರೆ ಘಟನೆ ನಡೆದ ತರುವಾಯ ದುಷ್ಟರು ಕಾನೂನಿನ ಬಲೆಗೆ ಬೀಳೋದಕ್ಕೆ 3 ದಶಕಗಳೇ ಬೇಕಾದವು. ಇಲ್ಲಿ ಸಾಮ್ಯತೆ ಅಂದ್ರೆ ಆ ಪ್ರಕರಣದಲ್ಲಿ ಶಾಮೀಲಾಗಿದ್ದವರು ಕೂಡ ಬಿಳಿ ಬಟ್ಟೆಧಾರಿಗಳೇ. ಅವರೆಲ್ಲ ಸೇರಿ ನಡೆಸ್ತಾ ಇದ್ದಿದ್ದು ಕೊಟ್ಟಾಯಂನಲ್ಲಿ ಒಂದು ಕಾನ್ವೆಂಟ್ ಅನ್ನ. ನಾವೆಂತ ದುರಂತ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ನೋಡಿ. ಅನಾಚಾರಿಗಳೆಲ್ಲ ಧಾರ್ಮಿಕ ಸಂಸ್ಥೆ ನಡೆಸಿಕೊಂಡು ಶಾಲೆ ಕಾಲೇಜುಗಳನ್ನ ನಡೆಸ್ತಾ ನಾವು ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಅಂತ ಪೋಸ್ಟ್ ಕೊಡ್ತಾ ಭಾಷಣ ಮಾಡಿಕೊಂಡು ಅದನ್ನೇ ತಮ್ಮ ರಕ್ಷಣೆಗೆ ಬಳಸ್ತಾ ಇದ್ದಾರೆ. 1992ರಲ್ಲಿ ಕೊಟ್ಟಾಯಂನ 10ನೇ ಸೇಂಟ್ ಪಯಸ್ ಕಾನ್ವೆಂಟ್ ನಲ್ಲೂ ಧರ್ಮಸ್ಥಳದಲ್ಲಿ ನಡೆದಂತದ್ದೇ ದುರಂತ ನಡೆದಿತ್ತು. ಮಾರ್ಚ್ 26ರ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಸಿಸ್ಟರ್ ಅಭಯ ಅನ್ನೋ ಹುಡುಗಿ, ಆಕೆಗೂ ಹೆಚ್ಚು ಕಮ್ಮಿ ಸೌಜನ್ಯಾಳದ್ದೇ ವಯಸ್ಸು, ಅವಳು ಇದ್ದಕ್ಕಿದ್ದಂತೇನೆ ನಾಪತ್ತೆ ಆಗ್ತಾಳೆ. ಧರ್ಮಸ್ಥಳದಲ್ಲಿ ಸೌಜನ್ಯ ಒಂದು ತೊರೆಯ ಸಮೀಪ ಪತ್ತೆ ಆದ್ರೆ ಸಿಸ್ಟರ್ ಅಭಯ ಪತ್ತೆಯಾಗಿದ್ದು ಒಂದು ಬಾವಿಯ ಒಳಗೆ. ಸೌಜನ್ಯ ಪ್ರಕರಣದಲ್ಲಿ ತನಿಖೆ ನಡೆಸಿದ ದಕ್ಷ ಅಧಿಕಾರಿ ಯೋಗೀಶ್ ತರಾನೆ ಕೊಟ್ಟಾಯಂನಲ್ಲೂ ಒಬ್ಬ ಅತಿ ದಕ್ಷ ಅಧಿಕಾರಿ ಇದ್ದ. ಈಗ PSI ಅವರು ಕರ್ನಾಟಕದ ಏಕೈಕ ದಕ್ಷ ಅಧಿಕಾರಿ ಯೋಗೇಶ್ ಅವರು ಸ್ವಾಬ್ ಅನ್ನ ಅಷ್ಟು ದಿನ ಆದ್ಮೇಲೆ ಕೊಟ್ಟದಕ್ಕೆ ಬಹುಮಾನವಾಗಿ 4 ಫ್ಲೋರಿನ ಬಿಲ್ಡಿಂಗ್ ಕಟ್ಟಿಸ್ಕೊಂಡಿದ್ದಾನೆ ಪುತ್ತೂರಲ್ಲಿ. ನಾ ಅದ್ರದ್ದು ವಿತ್ ವಿಡಿಯೋ ತೋರಿಸಿದ್ದೀನಿ. ಸಾಕ್ಷಿ ನಾಶ ಆಗೋದಕ್ಕೆ ಯೋಗೀಶ್ ಹೇಗೆ ಅಭೂತಪೂರ್ವ ಕೊಡುಗೆ ಸಲ್ಲಿಸಿದ್ರೋ ಅದೇ ರೀತಿ ವರ್ಗೀಸ್ ಕೂಡ ಸಾಕ್ಷಿ ನಾಶಕ್ಕೆ ಭಾರಿ ಸಹಾಯ ಮಾಡಿದಂತಹ ವ್ಯಕ್ತಿ. ಇಂತಹ ಪ್ರಕರಣಗಳಲ್ಲಿ ಆರಂಭದಲ್ಲಿ ನಡೆಯೋ ತನಿಖೆನೇ ಮುಂದಿನ ತನಿಖೆಯ ಹಾದಿಯನ್ನ ನಿರ್ಧರಿಸೋ ಕಾರಣ ಇಂತಹ ಕೆಲವು ಜರಾಸಂಧರು ಅಲ್ಲಿ ಮೀನು ಹಿಡಿಯೋದಕ್ಕೆ ಕುಕ್ಕುರಗಾಲಲ್ಲಿ ಕೂತು ಬಿಡ್ತಾರೆ. ತನಿಖಾಧಿಕಾರಿ ಮತ್ತು ವೈದ್ಯಾಧಿಕಾರಿಗಳು ಆರಂಭದಲ್ಲಿ ನಡೆಸೋ ಗಿಮಿಕ್ಗಳು ಅವರಿಗೆ ಭಾರಿ ಲಾಭವನ್ನು ತಂದುಕೊಡುತ್ತೆ ಮತ್ತು ನಿಜವಾದ ಆರೋಪಿಗಳಿಗೆ ಎಸ್ಕೇಪ್ ಆಗೋ ಅವಕಾಶ ಮಾಡಿಕೊಡುತ್ತೆ. ಸೌಜನ್ಯ ಪ್ರಕರಣದಲ್ಲಿ ದಕ್ಷ ಅಧಿಕಾರಿ DNA ಪರೀಕ್ಷೆ ಮಾಡಿಸೋಕೆ 12 ದಿನ ಕುಂಭಕರ್ಣ ನಿದ್ದೆಗೆ ಜಾರಿದ್ರೆ, ಸಿಸ್ಟರ್ ಅಭಯ ಪ್ರಕರಣದಲ್ಲಿ ವೈದ್ಯಾಧಿಕಾರಿ ಜಾಣ ಕುರುಡನ್ನ ಪ್ರದರ್ಶಿಸ್ತಾನೆ. ಸಿಸ್ಟರ್ ಅಭಯ ಶರೀರವನ್ನ ಬಾವಿಯಿಂದ ಮೇಲಕ್ಕೆತ್ತಿ ತೆಗೆದಾಗ ಬರಿಗಣ್ಣಿಗೆ ಕಾಣ್ತಾ ಇದ್ದ ಆಕೆಯ ತಲೆಯ ಮೇಲಿನ ಗಾಯದ ಬಗ್ಗೆ ಆ ವೈದ್ಯಾಧಿಕಾರಿ ತನ್ನ ವರದಿಯಲ್ಲಿ ಯಾವುದೇ ಉಲ್ಲೇಖವನ್ನು ಮಾಡುವುದಿಲ್ಲ. ಅದೆಂತ ದುರಂತ ನೋಡಿ. ಧರ್ಮ ಪ್ರಚಾರದ ಉದ್ದೇಶಕ್ಕಾಗಿನೇ ಆ ಕಾಲೇಜಲ್ಲಿ ಕಲಿತಾ ಇದ್ದ ಹುಡುಗಿರು, ಅವರಿಗೆ ಕಲಿಸೋದಕ್ಕೆ ಅಂತಾನೆ ಇದ್ದ ಬಲಿತ ಸಿಸ್ಟರ್ಗಳು ಈ ಬಗ್ಗೆ ಒಂದೇ ಒಂದು ತಕರಾರನ್ನು ಕೂಡ ಎತ್ತಲ್ಲ.
ಯಾಕಂದ್ರೆ ಧರ್ಮಸ್ಥಳದಲ್ಲಿ ಇದ್ದ ಹಾಗೇನೆ ಅವರಿಗೆಲ್ಲ ಧರ್ಮದ ವೇಷ ಮುಖ್ಯವಾಗಿತ್ತೇ ವಿನಃ ಅವರ ಮೈತುಂಬ ಮೆತ್ತಿಕೊಂಡಿದ್ದು ಮಾತ್ರ ಅಧರ್ಮದ ಕೆಸರು. ಇಂತಹ ದುಷ್ಟ ವ್ಯಕ್ತಿಗಳಿಗೆ ರಕ್ಷಣೆ ನೀಡೋದೇ ಅವರು ನಡೆಸುವಂತಹ ಸಂಸ್ಥೆಗಳು. ಕೋರ್ಟ್ ಅಲ್ಲಿ ವಾದ ಮಾಡುವಾಗ್ಲೂ ಅವರು ಹೇಳೋದು, ನಾವು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದೀವಿ, ಹಾಗಾಗಿ ನಮ್ಮ ವಿಡಿಯೋಗಳು ಪ್ರಸಾರ ಆಗದೇ ಇರೋ ಹಾಗೆ ಒಂದು ಆರ್ಡರ್ ಪಾಸ್ ಮಾಡಿ ಅಂತ. ಧರ್ಮಸ್ಥಳದ ನೆಕ್ಸ್ಟ್. ಇಷ್ಟಾಗಿಯೂ ಸಿಸ್ಟರ್ ಅಭಯ ಪ್ರಕರಣದ ತನಿಖೆಯಲ್ಲಿ ನಡೆದ ಅವಾಂತರಗಳನ್ನ ನೋಡಿದ್ರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುವ ಭರವಸೆ ಜಾಸ್ತಿ ಆಗುತ್ತೆ. ಇಲ್ಲಿ ಆರಂಭಿಕ ತನಿಖೆನೇ ಸರಿಯಾಗಿ ನಡೆದಿಲ್ಲ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಧ್ವನಿ ಎತ್ತಿದ ಹಾಗೇನೆ ಕೊಟ್ಟಾಯಂನಲ್ಲೂ ಓರ್ವ ಸಾಮಾಜಿಕ ಹೋರಾಟಗಾರ ಧ್ವನಿ ಎತ್ತಿದ್ರು. ಅಲ್ಲೂ ಪ್ರಕರಣ ಸಿಬಿಐ ಅಂಗಳಕ್ಕೆ ಹೋಯ್ತು. ಆದ್ರೆ ಸಿಬಿಐ ತಂಡ ಮಾತ್ರ ತನಿಖೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಕಾಲ ಕಳೀತೆ ಹೊರತು ಯಾವುದೇ ಗಟ್ಟಿ ಸಾಕ್ಷಿಗಳನ್ನ ಹುಡುಕಿ ತರಲಿಲ್ಲ. ಅಷ್ಟಕ್ಕೆ ಆ ಪ್ರಕರಣದಲ್ಲಿನ ಅವಾಂತರಗಳು ಮುಗಿಲಿಲ್ಲ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರೋಬ್ಬರಿ 5 ವಿವಿಧ ಸಿಬಿಐ ತಂಡಗಳು ಆ ಪ್ರಕರಣದಲ್ಲಿ ಮರುತನಿಖೆಯ ಮೇಲೆ ಮರುತನಿಖೆ ನಡೆಸಿವೆ. ಆದ್ರೆ ಕೊನೆಗೆ ಮಾತ್ರ ಅಪರಾಧಿ ಯಾರು ಅನ್ನೋದೇ ಪತ್ತೆ ಆಗ್ತಾ ಇಲ್ಲ ಅಂತ ಆ ಎಲ್ಲಾ ಖಾಕಿದಾರಿಗಳು ಕೈ ಚೆಲ್ಲಿ ಕೂತ್ಕೊಂಡ್ರು. ಬಿಳಿ ಬಟ್ಟೆ ಹಾಕೊಂಡು ಧಾರ್ಮಿಕ ಸಂಸ್ಥೆಯನ್ನ ಮುಂದಿಟ್ಟು ಅನಾಚಾರ ಮಾಡೋರು ಆ ಮಟ್ಟಿಗೆ ಕೊಟ್ಟಾಯಂನ ಆ ಚರ್ಚ್ ಪ್ರಕರಣದಲ್ಲಿ ಪ್ರಭಾವ ಬೀರಿದ್ರು. ಆದ್ರೆ ಕೊನೆಗೆ ಆ ಪ್ರಕರಣ ಪತ್ತೆ ಆಗೋಕೆ ಕಾರಣವಾದ ವ್ಯಕ್ತಿ ಮಾತ್ರ ಒಬ್ಬ ಸಾಮಾನ್ಯ ಕಳ್ಳ. ವಿಪರ್ಯಾಸ ನೋಡಿ, ಧರ್ಮಸ್ಥಳ ಪ್ರಕರಣದಲ್ಲಿ ಹೋರಾಟ ನಡೆಸೋರ ಮೇಲೆ ಅವರು ಕಳ್ಳರು ಸುಳ್ಳರು ಅಂತೆಲ್ಲ ಅಪಪ್ರಚಾರ ಮಾಡಲಾಗುತ್ತೆ. ಆದ್ರೆ ಸಿಸ್ಟರ್ ಅಭಯ ಪ್ರಕರಣದಲ್ಲಿ ಸಾಕ್ಷಿಯಾಗಿ ಇದ್ದ ಅಡಕ್ಕ ರಾಜು ಅನ್ನುವ ವ್ಯಕ್ತಿ ವೃತ್ತಿಪರ ಕಳ್ಳನೇ ಆಗಿದ್ದ. ಆದಾಗ್ಯೂ ಪ್ರಕರಣ ಹೈಕೋರ್ಟ್ಗೆ ಹೋದಾಗ ಆತನ ಸಾಕ್ಷಿಯನ್ನ ಕೋರ್ಟ್ ಮಾನ್ಯ ಮಾಡ್ತು. ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಾಕ್ಷಿದಾರರು ಹೇಳುವ ಸಾಕ್ಷ್ಯ ಮುಖ್ಯವೇ ಹೊರತು ಅವರು ಯಾರು ಅನ್ನೋದು, ಅವರ ಹಿನ್ನೆಲೆ ಏನು ಅನ್ನೋದು ಪ್ರಮುಖವಲ್ಲ ಅಂತ ಕೇರಳ ಹೈಕೋರ್ಟ್ ಆ ಪ್ರಕರಣದಲ್ಲಿ ಹೇಳ್ತು. ಇಲ್ಲಿ ಜನ ತಿಳ್ಕೊಳ್ಬೇಕಾದ ವಿಚಾರ ಏನಂದ್ರೆ, ಸಾಕ್ಷಿಗಳು ಮತ್ತು ಹೋರಾಟಗಾರರನ್ನ ಪ್ರಶ್ನೆ ಮಾಡೋದಲ್ಲ, ಧಾರ್ಮಿಕ ಸಂಸ್ಥೆಗಳ ಮತ್ತು ಶಾಲೆ ಕಾಲೇಜುಗಳನ್ನ ಎದುರುಗಿಡ್ಕೊಂಡು ಅನಾಚಾರ ಮಾಡೋರ ಅಸಲಿಯತ್ತು ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ದುರಾದೃಷ್ಟ, ನಮ್ಮ ಸಮಾಜದಲ್ಲಿ ವಿವೇಕವಂತರು ಕಡಿಮೆ ಆಗ್ತಾ ಇದ್ದಾರೆ. ಯಾಕಂದ್ರೆ ಆರೋಪಕ್ಕೆ ಒಳಗಾದವರು ನಿಜಕ್ಕೂ ಧರ್ಮನಿಷ್ಠರಾಗಿದ್ರೆ ಅವರ ಮೇಲೆ ಆರೋಪ ಮಾಡೋರನ್ನ ಕ್ಷಮಿಸುವಂತಹ ದೊಡ್ಡ ಗುಣ ಹೊಂದಿರಬೇಕು. ಆದ್ರೆ ಅಂಥವರೇ ಹರಕೆ ಹೇಳ್ತೀವಿ, ನೆಲಕ್ಕೆ ಬಡಿತೀವಿ ಅನ್ನೋ ಮಾತುಗಳನ್ನ ಆಡ್ತಾ ಇದ್ರೆ ಅವರಲ್ಲಿ ಅದಿನ್ನೆಂಥ ಅಧೈರ್ಯ ತುಂಬಿದೆ ಅನ್ನೋದನ್ನ ಬುದ್ಧಿವಂತ ಜನ ಅರ್ಥ ಮಾಡ್ಕೋಬೇಕು. ಆದ್ರೆ ಅವೆಲ್ಲ ಸೂಕ್ಷ್ಮಗಳನ್ನ ಮರೆತಿರೋ ಸಮಾಜದಲ್ಲಿ ನಾವಿದ್ದೀವಿ ಅನ್ನೋದೇ ಅತಿ ದೊಡ್ಡ ದುರಂತ ನೋಡಿ. ನಮ್ಮ ಮೇಲೆ ಆರೋಪ ಮಾಡೋರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ದೇವರ ಹತ್ರ ಯಾವಾಗಲೂ ಪ್ರಾರ್ಥನೆ ಮಾಡ್ತಿದ್ದೆ. ಸೌಜನ್ಯ ಪ್ರಕರಣದಲ್ಲಿ ಧರ್ಮ ಸಂಸ್ಥೆಯವರು ಹಿಡಿದು ಬಡಿದು ಪೊಲೀಸರ ಕೈಗೆ ಒಪ್ಪಿಸಿದ ಸಂತೋಷ್ ರಾವ್ಗೆ ಪೊಲೀಸರು ಕೊಟ್ಟಂತಹ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನೇ ಅಭಯ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದ ಅಡಕ್ಕ ರಾಜುವಿಗೂ ಕೊಡಲಾಗಿತ್ತು. ಆತನನ್ನ ಬರೋಬ್ಬರಿ 54 ದಿನಗಳ ಕಾಲ ಇಲ್ಲೀಗಲ್ ಕಸ್ಟಡಿಯಲ್ಲಿ ಇಟ್ಟು ಆತನಿಗೆ ಬಾರಿಸಿದ್ರು. ಯಾರೋ ಮಾಡಿದ ತಪ್ಪನ್ನ ನೀನು ಒಪ್ಪಿಕೋ ಅಂತ ಈ ರೀತಿ ವರ್ತಿಸೋ ಪೊಲೀಸರಿಗಿಂತ ದೊಡ್ಡ ರಾಕ್ಷಸರೇ ಇಲ್ಲ ಅಂದ್ರೂ ತಪ್ಪಲ್ಲ ಬಿಡಿ. ಸಿಸ್ಟರ್ ಅಭಯ ಕೇಸಲ್ಲಿ ಅಡಕ್ಕ ರಾಜು ಸಾಕ್ಷಿ ಹೇಳಿದ್ಮೇಲೆ ಆ ಧಾರ್ಮಿಕ ಸಂಸ್ಥೆಯನ್ನ ನಡೆಸುವ 2 ಫಾದರ್ಗಳು ಮತ್ತು ಒಬ್ಬಳು ಸಿಸ್ಟರ್ ಆರೋಪಿಗಳು ಅನ್ನೋದಂತೂ ಕನ್ಫರ್ಮ್ ಆಯ್ತು. ಆದ್ರೂ ಕಾನೂನಿನಲ್ಲಿ ಇರುವಂತಹ ಲೂಪ್ ಹೋಲ್ ಗಳನ್ನ ಬಳಸಿ ಅವರು ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾನೆ ಬಂದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಅವರ ಮೇಲೆ ನಡೆಸಿದ ಮಂಪರು ಪರೀಕ್ಷೆಯ ವರದಿಯನ್ನು ದಕ್ಷ ಪೊಲೀಸ್ ಅಧಿಕಾರಿಗಳು ತಿದ್ದುವಂತಹ ಕೆಲಸ ಮಾಡಿದ್ರು. ಯಾಕಂದ್ರೆ ಆ 2 ಫಾದರ್ಗಳು ಮತ್ತು ಒಬ್ಬಳು ಸಿಸ್ಟರ್ ಆರೋಪಿಗಳು ಅನ್ನೋದು ಬ್ರೈನ್ ಮ್ಯಾಪಿಂಗ್ ನಡೆಸಿದಾಗ ಪತ್ತೆಯಾಗಿಬಿಟ್ಟಿತ್ತು ನೋಡಿ. ಸಿಸ್ಟರ್ ಅಭಯಾಳನ್ನ ಮುಗಿಸೇ ಬಿಡುವಂತಹ ತೀರ್ಮಾನಕ್ಕೆ ಅವರು ಯಾಕೆ ಬಂದ್ರು ಅನ್ನೋದನ್ನು ಕೂಡ ಆ ದೊಡ್ಡ ಮನುಷ್ಯರು ಮಂಪರು ಪರೀಕ್ಷೆಯಲ್ಲಿ ಬಾಯಿ ಬಿಟ್ಟಿದ್ರು. ಫಾದರ್ ಥಾಮಸ್ ಮತ್ತು ಫಾದರ್ ಜೋಸ್ ಜೊತೆಗೆ ಸಿಸ್ಟರ್ ಸೇಫಿ ಸೇರಿ ನಡೆಸ್ತಾ ಇದ್ದ ಜಂಟಿ ಕಾರ್ಯಾಚರಣೆಯನ್ನ ಪಾಪದ ಹುಡುಗಿ ಅಭಯ ಅಚಾನಕ್ಕಾಗಿ ನೋಡಿಬಿಟ್ಟಿದ್ದು ಅವರಿಗೆ ಸಹಿಸೋದಕ್ಕೆ ಸಾಧ್ಯವಾಗದೆ ಅವರು ಅವತ್ತು ಆ ತೀರ್ಮಾನವನ್ನ ಮಾಡಿದ್ರು. ಆ ಮೂವರು ಮಾಡ್ತಾ ಇದ್ದ ಜಂಟಿ ಕಾರ್ಯಾಚರಣೆ ಅದೆಂಥದ್ದು ಅನ್ನೋದನ್ನ ಹೇಳೋದಕ್ಕೂ ನಮಗೂ ಬೇಜಾರಾಗುತ್ತೆ. ಬೇಕಾದ್ರೆ ನೀವೇ ಯೋಚನೆ ಮಾಡಿ, ಏನು ಅಂತ ಗೊತ್ತಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬಿಡಿ.
ಆ ಮೂವರ ಮಂಪರು ಪರೀಕ್ಷೆ ಹೇಳಿಕೆಯಲ್ಲಿ ಪ್ರಮುಖ ಅಂಶವನ್ನ ಎಡಿಟ್ ಮಾಡಿಸಿದ ಬಿಳಿ ಬಟ್ಟೆ ಅವರು ತಾವು ಗೆದ್ದೇ ಬಿಟ್ವಿ ಅಂದ್ಕೊಂಡಿದ್ರು. ಆದ್ರೆ ದೇವರ ಲೆಕ್ಕಾಚಾರ ಅಂತ ಒಂದಿದೆ ನೋಡಿ. ಅದ್ಯಾರೋ ಒಬ್ಬ ಪುಣ್ಯಾತ್ಮ ಅವರ ಮಂಪರು ಪರೀಕ್ಷೆಯ ಸಿಡಿಗಳನ್ನ ಮೀಡಿಯಾಕ್ಕೆ ಲೀಕ್ ಮಾಡಿಬಿಟ್ಟ. ಹಾಗಾಗಿ ಸತ್ಯ ಏನು ಅನ್ನೋದು ಅಲ್ಲಿನ ಜನರಿಗೆ ಗೊತ್ತಾಗಿಬಿಡ್ತು. ಇವಿಷ್ಟೂ ಪ್ರಹಸನಗಳು ನಡೆದು ಅಪರಾಧಿಗಳಿಗೆ ಶಿಕ್ಷೆ ಘೋಷಣೆ ಆಗೋದಕ್ಕೆ ಬರೋಬ್ಬರಿ 28 ವರ್ಷಗಳೇ ಬೇಕಾಯ್ತು ನೋಡಿ. ನ್ಯಾಯ ಸಿಗೋದಕ್ಕೆ ಅಷ್ಟು ದೀರ್ಘ ಸಮಯ ತೆಗೆದುಕೊಂಡ ಕಾರಣ ನಮ್ಮ ದೇಶದ ನಿಧಾನಗತಿಯ ಕಾನೂನಿನ ಮೇಲೆ ನಮಗೆ ಸಿಟ್ಟು ಬರುತ್ತೆ ಅನ್ನೋದೇನೋ ನಿಜ. ಆದ್ರೆ 28-30 ವರ್ಷಗಳ ಕಾಲ ತಮ್ಮ ಪ್ರಭಾವ ಬೀರಿದ್ರೂ ಅಪರಾಧಿಗಳಿಗೆ ಕೊನೆಗೂ ಶಿಕ್ಷೆ ಆಯ್ತು ಅಂತ ಸಮಾಧಾನ ಪಡ್ಕೋಬಹುದು. ಸೌಜನ್ಯ ಪ್ರಕರಣದಲ್ಲೂ ಹಾಗೆ ಪ್ರಭಾವ ಬೀರೋ ಬೀರೇಂದ್ರ ಶೂರರು ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವೆಲ್ಲ ಈಗಾಗಲೇ ನೋಡಿದ್ದೀರಿ. ಆದ್ರೆ ಜನ ಸೇರಿಸುವ ಪ್ರಭಾವ ಬೀರುವ ಬಿಳಿ ವಸ್ತ್ರಧಾರಿಗಳ ಪ್ರಯತ್ನಗಳು ಎಲ್ಲಾ ಕಾಲದಲ್ಲೂ ವರ್ಕೌಟ್ ಆಗಲ್ಲ. ಕಿರಿಕ್ ಪಾರ್ಟಿಗಳು ಗಿಣಿಶಾಸ್ತ್ರ ಹೇಳೋರಿಗೆ ಎಷ್ಟೇ ದುಡ್ಡು ಕೊಟ್ಟು ಅವರ ಬಾಯಲ್ಲಿ ಬೇಕಾದ್ದನ್ನ ಹೇಳಿಸಿಬಿಟ್ಟ ಮಾತ್ರಕ್ಕೆ ವಿವೇಕ ಇರೋ ಜನ ನಂಬಲ್ಲ ಅನ್ನೋದನ್ನ ಇತಿಹಾಸ ಈಗಾಗಲೇ ಸಾಬೀತು ಮಾಡಿದೆ. ಅಂದ್ರೆ ಸೌಜನ್ಯಗೆ ನ್ಯಾಯ ಒದಗಿಸೋದಕ್ಕೆ ಹೋರಾಟಗಳು ಎಲ್ಲಿಯವರೆಗೆ ನಡೀತಾ ಇರುತ್ತೋ ಅಲ್ಲಿಯವರೆಗೂ ನ್ಯಾಯ ಸಿಗುವ ಸಾಧ್ಯತೆಗಳು ಜೀವಂತವಾಗಿಯೇ ಇರುತ್ತೆ. ಈ ಸತ್ಯ ಗೊತ್ತಿರೋ ಕಾರಣಕ್ಕೆ ತಾನೇ ಸಮೀರ್ ಮಾಡಿರೋ ವಿಡಿಯೋ ನೋಡಿ ಬಿಳಿ ಬಟ್ಟೆ ಹಾಕಿರೋರು ಕೂಡಲೇ ಓಡೋಡಿ ಕರಿ ಕೋಟು ಹಾಕಿರೋರ ಹತ್ರ ಹೋಗಿದ್ದು. ತಲೆಗೆ ಎಷ್ಟೇ ದೊಡ್ಡ ಮುಂಡಾಸು ಕಟ್ಟಿದ್ರು ಬುಡ ಅಲ್ಲಾಡೋ ಫೀಲಿಂಗು ಮಾತ್ರ ಅದನ್ನ ಅನುಭವಿಸ್ತಾ ಇರೋರಿಗೆ ಚೆನ್ನಾಗೇ ಗೊತ್ತಾಗುತ್ತಲ್ವೇ. ಸೌಜನ್ಯ ಪ್ರಕರಣದಲ್ಲಿ ಈಗಾಗಲೇ 13 ವರ್ಷ ಕಳೆದು ಹೋಗಿವೆ. ಆದ್ರೂ ಒಂದಲ್ಲ ಒಂದು ದಿನ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನೋ ಭರವಸೆ ಕೊಟ್ಟಾಯಂನ ಅಭಯ ಪ್ರಕರಣವನ್ನ ನೋಡಿದಾಗ ಗಟ್ಟಿಯಾಗುತ್ತೆ. ನಿಮಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ ಗಳನ್ನ ಓದೋದಕ್ಕೆ ಆಫ್ ದ ರೆಕಾರ್ಡ್ ನ ಇಡೀ ತಂಡವೇ ಕುತೂಹಲದಿಂದ ಕಾಯ್ತಾ ಇದೆ.